ಈ ಹಕ್ಕಿಗಳನ್ನು ನೋಡಿ, ಮೇಲೆ ತಂತಿ ಮೇಲೆ ಕುತ್ಕೊಂಡು ಎಲ್ಲ ಕಡೆ ಸುತ್ತಮುತ್ತಲು ನೋಡ್ತಾ ಇದ್ದಾವೆ. ಇದು ಸುಮಾರು ಲಾಸ್ಟ್ ಇಯರಿನ ವಿಡಿಯೋ. ಬದನೆಕಾಯಿ ಗಿಡ ನಮ್ಮ ಮನೆಯಲ್ಲಿತ್ತು. ಚಿಕ್ಕ ಚಿಕ್ಕ ಬದನೆಕಾಯಿ ಆಗುವಂಥದ್ದು. ಹಾಗೆ ನಾವದನ್ನು ಯಾವಾಗೂ ಯೂಸ್ ಮಾಡಿಲ್ಲ. ಆದರೆ ಈ ಹೂಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ತುಂಬ ಖುಷಿಯಾಗತ್ತೆ ಹೂಗಳನ್ನು ನೋಡುವಾಗ. ನಾನೇನು ಹೂವಿನ ಗಿಡ ಅಂದ್ಕೊಬಿಟ್ಟಿದ್ದೆ, ನೋಡಿದರೆ ಪುಟ್ ಪುಟ್ ಬದನೆಕಾಯಿ ಆಗುವಂಥದ್ದು. ಹಾಗೆ ಕಾಯಿ ಆಗುವಾಗ ಹೂ ಬರೋದಲ್ವ ಮೊದಲು. ಇಲ್ಲಿ ನೋಡಿ ಪಕ್ಕದ ಮನೆಯಲ್ಲಿ ಪಪ್ಪಾಯ ಎಷ್ಟಕ್ಕೊಂದು ಬಿಟ್ಟಿದೆ ಅಂತ. ಹಕ್ಕಿ ಬಂದು ಕಾಯಿ ತಿಂತಾ ಇದೆ. ಅದೇ ನಮ್ಮನೆ ಅಂಗಳಕ್ಕೆ ಬಂದರೆ ಉಂಟಲ್ಲ, ಹೀಗೆ ತರಾವರಿ ಹಕ್ಕಿಗಳು ಬರುತ್ತೆ. ನೋಡೋಕ್ಕೆ ತುಂಬ ಖುಷಿ ನನಗೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ರೆಸಿಪಿ ತೋರಿಸ್ತೇನೆ. ಹಲಸಿನ ಹಣ್ಣಿನ ಕಡುಬು, ಆಯಿತಾ. ಇಡ್ಲಿ ಥರನೇ ನಾವು ಮಾಡೋದು. ತುಂಬ ಸಾಫ್ಟಾಗಿರುತ್ತೆ. ಸೇಮ್ ಇಡ್ಲಿ ಥರವೇ, ಇಡ್ಲಿನೇ, ಆದರೆ ಹಲಸಿನ ಹಣ್ಣಿನಿಂದ ಮಾಡಿರುವಂಥದ್ದು. ಏನಪ್ಪ ಅಂದರೆ, ಈಗ ಹಲಸಿನ ಹಣ್ಣಿನ ಸೀಸನ್ ಏನಿರುತ್ತೆ ಆ ಟೈಮಲ್ಲಿ ಹಲಸಿನ ಹಣ್ಣಿನ ಕಡುಬು ಮಾಡೋದು ಸರ್ವೇ ಸಾಮಾನ್ಯ. ಆದರೆ ಸೀಸನ್ ಅಲ್ಲದ ಟೈಮಲ್ಲಿ ಆ ಕಡುಬು ಮಾಡೋದು ಕಷ್ಟ ಅಲ್ವಾ? ಹೇಗೆ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಅದನ್ನೇ ನಿಮಗೆ ಹೇಳೋಕ್ಕೆ ಇವತ್ತು ಬಂದಿರೋದು. ಆರಾಮಾಗಿ ಸೀಸನ್ ಅಲ್ಲದ ಟೈಮಲ್ಲೂ ಕೂಡ ಹಲಸಿನ ಹಣ್ಣಿನ ಕಡುಬನ್ನು ಮಾಡಿಕೊಂಡು ತಿನ್ಬೋದು. ಅಮ್ಮ ತೋರಿಸ್ತಾರೆ, ಅವರು ಮೊದಲಿಂದ ಹಾಗೆ ಮಾಡ್ಕೊಂಡು ಬಂದಿರುವಂಥದ್ದು. ಸೊ ಹೇಗೆ ಮಾಡೋದು, ಏನು ಸ್ಪೆಷಲ್ ಟಿಪ್ಸೊಂದಿಗೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ, ಓಕೆನಾ? ಈಗ ನೋಡಿ, ಇದೇ ಹಲಸಿನ ಹಣ್ಣಿನ ಪಲ್ಪ್ ನಾವು ಫ್ರೀಝರಲ್ಲಿ ಇಟ್ಟಿದ್ದು. ಕೋಲ್ಡ್ ಇದೆ, ತುಂಬ ಗಟ್ಟಿಯಾಗಿದೆ ಪಲ್ಪ್. ಯಾಕಂದರೆ ಫ್ರೀಝರಲ್ಲಿ ಗಟ್ಟಿಯಾಗಿ ಆಗುತ್ತಲ್ವ. ಹಾಗೆ ಸ್ವಲ್ಪ ಹೊತ್ತು ಹೊರಗೆ ತೆಗೆದಿಟ್ಕೋಬೇಕು. ರೂಮ್ ಟೆಂಪ್ರೇಚರಿಗೆ ಬರುವಾಗ ಹೀಗೆ ತೆಗಿಯೋಕ್ಕೆ ಬರುತ್ತೆ ನೋಡಿ. ಈ ರೀತಿ ಹದದಲ್ಲಿ ಮಾಡಿಟ್ಟಿದ್ದೇವೆ, ಕುದಿಸಿ ಕುದಿಸಿ ಕುದಿಸಿ. ಆಗ ಹೇಳಿದೆ ಅಲ್ವ, ಹಾಗೆ ಮಾಡಿ ಈ ರೀತಿ ಹದಕ್ಕೆ ಬಂದಿರುತ್ತೆ. ಆ್ಯಕ್ಚುಲಿ ಕಲರ್ ನೋಡಿ ಅಂತ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇದನ್ನು ಹೀಗೇ ಕೂಡ ತಿಂತಾರೆ, ಯಾಕಂದರೆ ಪಲ್ಪ್ ಅಲ್ವಾ ಅದು, ಹಲಸಿನ ಹಣ್ಣಿಂದು ಕುದಿಸಿ ಕುದಿಸಿ ಮಾಡಿರುವಂಥದ್ದಲ್ಲ. ಹೀಗೇ ಜಾಮ್ ಥರ ಕೂಡ ನಾವು ಯೂಸ್ ಮಾಡ್ಬೋದು. ಏನಂದರೆ ಈ ರೀತಿ ಪ್ಲೇಟನ್ನು ತೊಗೊಳ್ಬೇಕಾಯ್ತಾ. ಹಾಗೆ ಇದ್ರ ಫುಲ್ಲು ತೂತುಗಳಿವೆ ನೋಡಿ, ಈ ರೀತಿ ಹೋಲ್ಗಳಿರುತ್ತಲ್ಲ. ಇದನ್ನು ಒಂದು ಪಾತ್ರೆ ಮೇಲೆ ಹೀಗೆ ಇಡಬೇಕು. ಹಾಗೆ ಇಟ್ಟು ಹಲಸಿನ ಸೊಳ್ಳೆ ಅಥವಾ ತೊಳೆ ಇರ್ತೇವಲ್ಲ, ಅಂದರೆ ತುಂಬ ಸಾಫ್ಟ್ ಇರುತ್ತಲ್ಲ ಹಲಸಿನ ಹಣ್ಣು, ಅದಾಗಬೇಕು. ತುಂಬ ಮೆದು ಮೆದು ಇರುತ್ತಲ್ಲ, ಅದನ್ನೆಲ್ಲ ಹಾಕಿ ಹಾಗೆ ಅದರಲ್ಲಿರೋ ಬೀಜ ಎಲ್ಲ ತೆಗೆದು ಉಳಿದ ಒಂದು ಇರುತ್ತೆ ನೋಡಿ ಸಾಫ್ಟ್ ಹಲಸಿನ ಹಣ್ಣು, ಅದನ್ನು ಇದರ ಮೇಲಿಟ್ಟು ಚೆನ್ನಾಗಿ ಗಾಳಿಸಬೇಕು. ಸರಿಯಾಗಿ ಗಾಳಿಸಿ ಅದರ ನಂತರ ಇದರ ಕೆಳಗೆ ಪಲ್ಪು ಬರುತ್ತೆ. ಆ ಪಲ್ಪು ನಾವು ಪಾತ್ರೆ ಇಟ್ಟಿರ್ತೇವಲ್ಲ, ಆ ಪಾತ್ರೆಯಲ್ಲೆಲ್ಲ ಬಂದು ಸೇರಿಕೊಳ್ಳುತ್ತೆ. ಅದನ್ನು ನೆಕ್ಸ್ಟು ನಾವು ಸರಿಯಾಗಿ ಒಂದು ಬಾಣಲೆಯಲ್ಲಿ ಹಾಕಬೇಕು. ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಮಟ್ಟಿಗೆ ಮಾತ್ರ ಸಕ್ಕರೆ ಹಾಕಬೇಕು. ಯಾಕಂದರೆ ಹಲಸಿನ ಹಣ್ಣು ಒಳ್ಳೆ ಸಿಹಿ ಇರುತ್ತಲ್ಲ ಆಲ್ರೆಡಿ. ಹಾಗೆ ಸ್ವಲ್ಪ ಮಾತ್ರ ಸಕ್ಕರೆ ಹಾಕಿ, ಒಂಚೂರು ಉಪ್ಪು ಹಾಕಿ ಚೆನ್ನಾಗಿ ಒಂದು ಒಂದು ಪಲ್ಪು ರೆಡಿ ಆಗೋವರೆಗೆ, ಒಂದು ಕನ್ಸಿಸ್ಟೆನ್ಸಿ ಒಂದು ದಪ್ಪ ಬರುತ್ತೆ, ಅಲ್ಲಿವರೆಗೆ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಗ್ಚ್ತಾ ಇರಬೇಕು. ಹಾಗೆ ಮಾಡಿದರೆ ಒಂದು ಹದ ಬರುತ್ತೆ. ಅದನ್ನು ಒಂದು ಡಬ್ಬದಲ್ಲಿ ಹಾಕಿಬಿಟ್ಟು ಹೀಗೆ ಫ್ರೀಝರಲ್ಲಿ ಇಟ್ಟುಬಿಡಬೇಕು. ನಾವು ಹಾಗೆ ಮಾಡಿರ್ತೇವೆ 1 ವರ್ಷದವರೆಗೆ, ಏನಾಗಲ್ಲ, ಚೆನ್ನಾಗಿರುತ್ತೆ. ಮತ್ತು ನಿಮಗೆ ಯಾವಾಗ ಬೇಕು ಆಗ ಅದನ್ನು ಕಡುಬು ಏನಾದರೂ ಒಂದು ಐಟಮ್ಸ್ ಮಾಡ್ಕೊಂಡು ತಿನ್ಬೋದು. ಹಾಗೆ ನಾವೀಗ ಮಿಕ್ಸಿ ಜಾರಲ್ಲಿ ಅಕ್ಕಿಯನ್ನು ಈ ರೀತಿ ತರಿಯಾಗಿ ಪೌಡರ್ ಮಾಡ್ಕೊಳ್ತೇವೆ. ಯಾಕಂದರೆ ರವಾ ಥರ ಯೂಸ್ ಮಾಡಬೇಕಲ್ಲ. ಅಂದರೆ ಹಲಸಿನ ಹಣ್ಣಿನ ಕಡುಬು ಮಾಡಬೇಕಾದ್ರೆ ಇಡ್ಲಿ ಥರವೇ ಮಾಡುವಂಥದ್ದಲ್ವ, ಹಾಗಾಗಿ ರವೆ ಬೇಕೇ ಬೇಕು. ಈಗ ಒಂದು ಪಾತ್ರೆಗೆ 1 by 1 ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಹೋಗೋಣ. ಫಸ್ಟಿಗೆ ರವಾವನ್ನು ಮಾಡ್ಕೊಂಡಿದ್ದೇವಲ್ಲ ಅದನ್ನು ಹಾಕುವಂಥದ್ದು. ನೆಕ್ಸ್ಟು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕಬೇಕು, ಪರಿಮಳ ಆಗಬೇಕಲ್ವ. ಹಾಗೆ ಅದರ ನಂತರ ಈ ಪಲ್ಪನ್ನು ಹಾಕ್ತಾ ಬರಬೇಕು ನೋಡಿ. ಹಲಸಿನ ಹಣ್ಣಿನ ಪಲ್ಪ್ ಏನು ಮಾಡಿಟ್ಟಿದ್ದೇವೆ ಅದನ್ನು ಹಾಕ್ತಾ ಬರಬೇಕು. ಈಗ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇವೆ. ಯಾಕಂದರೆ ಆಲ್ರೆಡಿ ಹಲಸಿನ ಹಣ್ಣು ಸ್ವೀಟ್ ಇದೆ, ಹೌದು. ಸ್ವಲ್ಪ ಸಕ್ಕರೆ ಹಾಕಿ ಕುದಿಸಿದ್ದೇವೆ, ಆದರೂ ಕೂಡ ಈ ರವೆ ಹಾಕಿದ ಮೇಲೆ
ಅದು ಸ್ವಲ್ಪ ಸಿಹಿ ಜಾಸ್ತಿ ಬೇಕಾಗತ್ತೆ. ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೇವೆ ಈಗ, ಸ್ವಲ್ಪ ಮಾತ್ರ. ಹಾಗೆ ಇವೆಲ್ಲವನ್ನು ಸೇರಿಸಿಕೊಂಡು ಈಗ ಚೆನ್ನಾಗಿ ಒಂದು ಹದಕ್ಕೆ ತರಬೇಕು. ಈ ರೀತಿಯಲ್ಲಿ ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದು. ಹದ ಅಂದರೆ ಹೀಗಿರಬೇಕು. ಯಾಕಂದರೆ ರವೆ ಎಲ್ಲ ಸೇರಿದ ಮೇಲೆ ಸಿಹಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಅದಕ್ಕೋಸ್ಕರ ಬೆಲ್ಲವನ್ನು ಹಾಕಿರುವಂಥದ್ದು. ಈಗ ಸ್ವಲ್ಪ ತುಪ್ಪವನ್ನು ಸವರ್ಕೊಬಿಟ್ಟು ಅದರ ಮೇಲೆ ಈ ಹದವನ್ನು ಹಾಕಿ ಬೇಯಿಸಬೇಕು. ಸೇಮ್ ಇಡ್ಲಿ ಹಾಕಿದಂಗೆ ಇದನ್ನು ಕೂಡ ಈ ರೀತಿಯಲ್ಲಿ ಹಾಕ್ತಾ ಹೋಗಬೇಕು. ಆ ಹಿಟ್ಟಿನ ಕಲರ್ ನೋಡಿ ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಟೇಸ್ಟು ಕೂಡ ತುಂಬ ಸೂಪರ್ ಇರುತ್ತೆ. ಹಾಗೆ ಇಡ್ಲಿಯನ್ನು ಹೇಗೆ ಬೇಯಿಸ್ತೇವೋ ಹಾಗೆ ಒಂದು 25 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸಿ ಬಿಡಬೇಕು. ಸೊ 25 ನಿಮಿಷ ಆದ ಮೇಲೆ ನೋಡಿ, ಪರ್ಫೆಕ್ಟಾಗಿ ರೆಡಿಯಾಗಿದೆ ಹಲಸಿನ ಹಣ್ಣಿನ ಕಡುಬು ಅಥವಾ ಇಡ್ಲಿ ಏನಂತ ಹೇಳ್ತೇವೆ ಅದು. ಎಷ್ಟು ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ಗೊತ್ತಾ. ನೋಡುವಾಗಲೇ ನೋಡಿ ತಿನ್ಬೇಕನ್ಸತ್ತಲ್ವ, ಹಾಗಿರುತ್ತೆ ಅದು. ಹದವಾಗಿ ಬೆಂದ್ಕೊಂಡಿದೆ, ನೋಡಿದ್ರೇ ಗೊತ್ತಾಗತ್ತಲ್ವ. ಸೊ ಸೀಸನ್ ಅಲ್ಲದ ಟೈಮಲ್ಲೂ ಕೂಡ ಹಲಸಿನ ಹಣ್ಣಿನ ಕಡುಬನ್ನು ಹೇಗೆ ಮಾಡೋದಂತ ಪರ್ಫೆಕ್ಟಾಗಿ ತೋರಿಸಿ ಆಯಿತು. ಹೀಗಿರುತ್ತೆ ಅದು. ಅದರ ನಂತರ ನೆಕ್ಸ್ಟ್ ಏನು ಮಾಡಬೇಕು, ಪ್ಲೇಟಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ತುಪ್ಪ ಹಾಕ್ಕೊಂಡು ತಿಂದ್ಬಿಡ್ಬೇಕು. ಹಲಸಿನ ಹಣ್ಣು ಕ್ಲೀನಾಗಿ ಜೀರ್ಣ ಆಗೋದಕ್ಕೆ ಹಿಂಗೆ ತುಪ್ಪದ ಜೊತೆಗೆ ತಿನ್ನಬೇಕಂತೆ. ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿ ಕಡುಬಿಗೆ ತುಪ್ಪ ಹಾಕ್ಕೊಂಡು ತಿಂದರೆ ಉಂಟಲ್ಲ, ಅಲ್ಟಿಮೇಟ್ ಆಗಿದೆ ಆಯಿತಾ. ಸೊ ನೋಡಿದ್ರಲ್ವಾ, ಸೀಸನ್ ಅಲ್ಲದ ಟೈಮಲ್ಲೂ ಕೂಡ ಹಲಸಿನ ಹಣ್ಣಿನ ಕಡುಬನ್ನು ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಹಾಗೆ ನೀವು ಕೂಡ ಇನ್ನು ಪ್ರತಿ ವರ್ಷ ಹಲಸಿನ ಹಣ್ಣು ಸಿಗುವಾಗ ಇದೇ ಪ್ಲ್ಯಾನ್ ಮಾಡಿ ಆಯಿತಾ. ನೆಕ್ಸ್ಟ್ ನಿಮಗೆ ವರ್ಷ ಕಾಲಿಡೀ ಯಾವಾಗ ಬೇಕು ಆವಾಗ ಗೆಸ್ಟ್ ಬಂದಾಗ ಅಥವಾ ನಿಮಗೇನೆ ತಿನ್ನೋ ಆಸೆ ಆಗುವಾಗ ಆರಾಮಾಗಿ ಕಡುಬು ಮಾಡಿಕೊಂಡು ಅಲ್ವಾ. ಸೊ ವಿಡಿಯೋ ಇಷ್ಟ ಆಗಿರಲೇಬೇಕಲ್ವ. ಇಷ್ಟ ಆದರೆ ಲೈಕ್ ಅಂತೂ ಮಾಡಲೇಬೇಕು. ಎಲ್ಲರಿಗೂ ಕೂಡ ಶೇರ್ ಮಾಡಿ. ಯಾರಿಗೆಲ್ಲ ಈ ವಿಷಯ ಗೊತ್ತಿಲ್ಲ ಅವರಿಗೂ ಕೂಡ ಗೊತ್ತಾಗಬೇಕಲ್ವ. ಸೊ ಇನ್ನೊಂದು ಬೆಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.